ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಮಹೇಶ್ವಾಸಾಯ ನಮಃ. ಓಂ ಅದ್ರಿವೋ ಮಹಸ್ತವಾನೋ ಅದ್ರಿವಃ ಅದಸ್ಸು ಮಧುನಾಭಿಯೋಧೀಃ ಸತ್ರಾವಾಜಂ ನ ಜಿಗ್ಯುಷೇ ತ್ವಂ ಹ್ಯೇಹಿ ಚೇರವೇ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 445ನೇಯ ಈ ಭಾಗದಲ್ಲಿ ಮಹೇಶ್ವಾಸ ಎಂಬ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದ್ದು 186ನೇದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರ ಇವಿಷ್ಟನ್ನು ಈಗ ನಾವು ನೋಡೋಣ. ಮೊದಲು ಮಹೇಶ್ವಾಸ ಎಂಬ ನಾಮಕ್ಕೆ ಏನು ಅರ್ಥ ಅಂತ ಅನ್ನೋದನ್ನು ಗಮನಿಸೋಣ. ವಿಶ್ವಾಸ ಅಂದರೆ ಬಹಳ ಖ್ಯಾತವಾದ ಅರ್ಥ ಧನಸ್ಸು ಅಂತ. ಯಾರು ದೊಡ್ಡ ಬಿಲ್ಲನ್ನು ಧರಿಸಿದ್ದಾನೋ, ಶಾರ್ಂಗ ಎಂಬ ಧನಸ್ಸನ್ನು ಧರಿಸಿದ್ದಾನೋ ಅಂಥ ಭಗವಂತನನ್ನು ಮಹೇಶ್ವಾಸ ಅಂತ ವರ್ಣಿಸ್ತಾರೆ. ಮತ್ತು ಇನ್ನೂ ದೊಡ್ಡ ದೊಡ್ಡ ಧನಸ್ಸುಗಳು, ಗಾಂಡೀವ ಮೊದಲಾದ ಧನಸ್ಸುಗಳಿವೆ ಈ ಜಗತ್ತಿನಲ್ಲಿ. ಅವೆಲ್ಲವನ್ನು ಕೂಡ ಧರಿಸುವಂಥ ಶಕ್ತಿ ಇರುವುದು ಮತ್ತು ಅದರೆಲ್ಲದರ ಒಡೆತನ ಇರುವುದು ಇವನಿಗೆ. ರಾಮನ ರೂಪದಲ್ಲಿ ಹಾಗೆ ಪರಶುರಾಮನ ರೂಪದಲ್ಲಿ ದೊಡ್ಡ ದೊಡ್ಡ ಧನಸ್ಸುಗಳನ್ನು ಧರಿಸಿದವನು ಇವನೇ ಆಗಿದ್ದಾನೆ. ಮತ್ತು ಈ ಭಗವಂತನ ಕೈಯಲ್ಲಿರುವಂಥ ಬಿಲ್ಲು, ಆ ಬಿಲ್ಲಿನಲ್ಲಿರುವಂಥ ಬಾಣಗಳು ಅಂದರೆ ಅವು ಮುಖ್ಯಪ್ರಾಣನ ರೂಪದ ಬಾಣಗಳು. ಹೀಗೆ ಮುಖ್ಯಪ್ರಾಣ ಭಗವಂತನ ಬಾಣಗಳಿಗೆ ಅಭಿಮಾನಿ. ಅಂಥ ಪ್ರಾಣನ ಅಂತರ್ಯಾಮಿಯಾಗಿದ್ದು ರಾಕ್ಷಸರನ್ನು ಸದೆ ಬಡಿಯುವವನು ಇವನೇ. ಪಂಚಾತ್ಮಕೋ ಮಾರುತೈವ ಬಾಣಾಹ ಅಂತ ಅವನನ್ನು ವರ್ಣಿಸಿದ್ದಾರೆ. ಮುಖ್ಯಪ್ರಾಣನೇ 5 ರೂಪದಿಂದ ಬಾಣದ ಅಭಿಮಾನಿಯಾಗಿದ್ದಾನೆ ಭಗವಂತನ ಬಾಣಗಳಿಗೆ ಅಂತ. ಮಹಗಳು ಅಂದರೆ ಉತ್ಸವಗಳು, ದೊಡ್ಡ ದೊಡ್ಡ ಉತ್ಸವಗಳು ಈ ಜಗತ್ತಿನಲ್ಲಿ ಎಲ್ಲೇ ನಡೆದರೂ ಅಲ್ಲಿ ಎಲ್ಲ ಕಡೆಯೂ ಕೂಡ ಇವನೇ ಇದ್ದಾನೆ. ಮತ್ತೆ ಹೀಗೆ ಉತ್ಸವಗಳಲ್ಲಿ ಇರುವುದರಿಂದ ಇವನಿಗೆ ಮಹೇಶ್ವಾಸ ಅಂತ ಅವನನ್ನು ವರ್ಣಿಸ್ತಾರೆ. ಮತ್ತು ಇವನು ಈಶ್ವ, ಹಾಗೆ ಮಹಾನ್, ಮಹಾನ್ ಮತ್ತು ಈಶ್ವ, ಹಾಗೆ ಆಸ. ಆದ್ದರಿಂದ ಮಹೇಶ್ವಾಸ ಅವನು. ಮಹಾನ್ ಅಂದರೆ ಮಹಾವ್ಯಕ್ತಿ, ಈಶ್ವ ಅಂದರೆ ಎಲ್ಲರಿಗೂ ಅಭಿಲಷಿತನಾದವನು, ಮತ್ತು ಆಸ ಅಂದರೆ ಪಾಪವನ್ನು ನಿರಾಕರಣೆ ಮಾಡುವವನು. ಇಷ್ಟು ಕಾರಣದಿಂದ ಆತನನ್ನು ಮಹೇಶ್ವಾಸ ಅಂತ ವರ್ಣಿಸ್ತಾರೆ. ಮತ್ತು ಕೆಲವರು ಅದನ್ನು ವ್ಯಾಖ್ಯಾನ ಮಾಡುವಂತೆ ಇವನು ಮಹನೀಯ, ಅತ್ಯಂತ ಶ್ರೇಷ್ಠನಾದ್ದರಿಂದ ಮಹ. ಮತ್ತು ಇಶುಗಳು ಅಂದರೆ ನಮ್ಮ ಇಚ್ಛೆಗೆ ವಿಷಯಗಳಾದಂಥ ಭೋಗ ಪದಾರ್ಥಗಳು, ಅವುಗಳನ್ನೆಲ್ಲ ನಮಗೆ ಕೊಡುವಂಥವನಾದ್ದರಿಂದ ಅದನ್ನು ಮಹೇಶ್ವಾಸ ಅಂತ ವರ್ಣಿಸ್ತಾರೆ. ಮತ್ತು ಈ ಸದ್ಯದ ಬೃಹತಿ ಮಂತ್ರಕ್ಕೆ ಸಂಬಂಧಿಸಿದಂತೆ ನಾವು ನೋಡಬಹುದಾದಂಥ ಒಂದು ಅರ್ಥ ಇದೆ. ಅದು ನಾನು ಅನುಸಂಧಾನ ಮಾಡಿಕೊಳ್ಳುವಂಥ ಅರ್ಥ. ಮುಂದೆ ಅದನ್ನು ಈ ಬೃಹತಿ ಮಂತ್ರದ ವ್ಯಾಖ್ಯಾನದ ಪ್ರಸಂಗದಲ್ಲಿ ವಿವರಿಸ್ತೇನೆ. ಮಹೇಶ್ವಾಸ ಅಂದರೆ ಮುಖ್ಯಪ್ರಾಣನನ್ನು ಮತ್ತು ಲಕ್ಷ್ಮೀದೇವಿಯನ್ನು ಹಾಗೆ ಪರಮಾತ್ಮನನ್ನು, ಈ ಮೂವರನ್ನು ಕೂಡ ವರ್ಣನೆ ಮಾಡುವಂಥ ಒಂದು ಶಬ್ದ ಅದು. ಮಹಾನ್ ಅಂದರೆ ಮಹತ್ತತ್ವದ ಅಭಿಮಾನಿಯಾದ ಮುಖ್ಯಪ್ರಾಣ. ಮಹೇಶ್ವಾಸ ಅಂದರೆ ಆ ಮುಖ್ಯಪ್ರಾಣನ ಮಹತ್ತತ್ವದ ಅಭಿಮಾನಿಯಾದಂಥ ಮುಖ್ಯಪ್ರಾಣ. ಅವನು ನಾವೀಗಾಗಲೇ ನೋಡಿರುವಂತೆ ಬಾಣಗಳಿಗೂ ಕೂಡ ಅಭಿಮಾನಿಯಾಗಿದ್ದಾನೆ. ಹೀಗೆ ಮಹೇಶು, ಮಹಾಂ ಅನ್ನೋ ಶಬ್ದ ಮಹತ್ತತ್ವದ ಅಭಿಮಾನಿಯಾದ ಮುಖ್ಯಪ್ರಾಣನನ್ನು ಹೇಳ್ತದೆ. ಮತ್ತು ಈ ಅದರ ಮುಂದಿನ ಶಬ್ದ ಮಹೇಶು ಅನ್ನೋ ಶಬ್ದವೂ ಕೂಡ ಮುಖ್ಯಪ್ರಾಣನನ್ನು ಹೇಳ್ತದೆ. ಯಾಕೆಂದರೆ ಇಶು ಅಂದರೆ ಬಾಣಗಳು, ಆ ಬಾಣಗಳಿಗೆ ಇವನ ಅಭಿಮಾನಿ ಆದ್ದರಿಂದ, ಮಹಾಬಾಣಗಳಿಗೆ ಇವನ ಅಭಿಮಾನಿ ಆದ್ದರಿಂದ ಆತನನ್ನು ಮಹೇಶು ಅಂತ
ಈ ಶಬ್ದದಿಂದ ಹೇಳ್ತಾರೆ. ಮತ್ತೆ ಈ ಬಾಣಗಳಿಗೆ ಅಭಿಮಾನಿಯಾದಂತಹ ಮುಖ್ಯ ಪ್ರಾಣನನ್ನ ಹೊಂದಿರುವಂಥವಳು ಲಕ್ಷ್ಮೀದೇವಿ. ಯಾಕೆಂದ್ರೆ ಅವಳು ಈ ಧನುಸ್ಸಿಗೆ ಅಭಿಮಾನಿ, ಭಗವಂತನ ಧನುಸ್ಸಿಗೆ ಅವಳ ಅಭಿಮಾನಿ. ಬಾಣಗಳಿಗೆ ಮುಖ್ಯ ಪ್ರಾಣ ಅಭಿಮಾನಿ ಆದರೆ ಧನುಸ್ಸುಗಳಿಗೆ, ಭಗವಂತನ ಧನುಸ್ಸಿಗೆ ಲಕ್ಷ್ಮೀದೇವಿಯೇ ಅಭಿಮಾನಿ. ಅಂತಹ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯನ್ನು ಹಾಗೆ ಮುಖ್ಯ ಪ್ರಾಣನನ್ನು ಇಬ್ಬರನ್ನೂ ಹೊಂದಿರುವಂಥವನು, ತನ್ನೊಳಗೆ ಹೊತ್ತಂಥವನು, ಅವರೊಳಗೆ ಅಂತರ್ಯಾಮಿಯಾಗಿರ್ತಕ್ಕಂಥವನು ಈ ಭಗವಂತ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಮಹೇಶ್ವಾಸ ಅನ್ನೋ ಶಬ್ದ ಮುಖ್ಯ ಪ್ರಾಣನನ್ನ, ಲಕ್ಷ್ಮೀದೇವಿಯನ್ನ, ಹಾಗೆ ಪರಮಾತ್ಮನನ್ನ, ಈ ಮೂವರನ್ನು ಕೂಡ ವರ್ಣಿಸ್ತದೆ. ಇದು ನಾನು ಮಾಡಿಕೊಂಡಿರುವಂತಹ ಅರ್ಥ. ಮುಂದೆ ಈ ಮಂತ್ರಕ್ಕೆ, ಮೂಲ ಋಗ್ವೇದದಲ್ಲಿ ಬರುವಂತಹ ಮಂತ್ರಕ್ಕೆ, ಹಾಗೆ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಏನೇನು ಅರ್ಥ ಆಗಬಹುದು ಅಂತ ಅನ್ನೋದನ್ನ ಈಗ ನೋಡೋಣ. ಈ ಮಂತ್ರ ಹಿಂದೆ 10ನೇ ಮಂತ್ರದಲ್ಲಿ ಪೂತಾತ್ಮ ಅಂತೇನು 10ನೇ ಮಂತ್ರ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಅದಸ್ಸು ಮಧು ಮಧುನಾಭಯೋಧೀಹಿ ಸತ್ರಾವಾಜಂನ ಜಿಗ್ಯುಷೆ ಅನ್ನುವಂಥ ಈ ಒಂದು ಭಾಗ ಬಂದಿತ್ತು. ಅದರಲ್ಲೂ ಅದಹ ಸುಮಧುನ ಅಭಿಯೋಧೀಹಿ ಅನ್ನುವಂಥ ಭಾಗ ಅಲ್ಲಿ ಬಂದಿದೆ. ಅದರದ್ದು ಅರ್ಥವನ್ನು ಅಲ್ಲಿ ಒಂದು ಬಾರಿ ನೋಡಿದ್ದೀವಿ. ಆದರೆ ಇಲ್ಲಿ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅದ್ರಿವೋ ಮಹಸ್ತವಾನೋ ಅದ್ರಿವಹ ಸತ್ರಾವಾಜಂನ ಜಿಗ್ಯುಷೆ ತ್ವಂ ಹ್ಯೇಹಿ ಚೇರವೆ ಇತ್ಯಾದಿಗಳು ಸೇರಿಕೊಂಡಿವೆ. ಅಲ್ಲಿ ನೋಡಿದ್ದು ಅದಹ ಸುಮಧು ಮಧುನಾ ಅಭಿಯೋಧೀಹಿ ಅಂತ ಇಷ್ಟು ಮಾತ್ರ. ಅಲ್ಲಿ ಅದಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಹೇಳಿದ್ರು ಅಂತ ಅನ್ನೋದನ್ನ ನೋಡಿದ್ವಿ. ಅದರಿಂದ ಇಲ್ಲಿ ಪ್ರತ್ಯೇಕವಾಗಿ ಸಾಯಣಾಚಾರ್ಯ ಹೇಳಿದ ಅರ್ಥವನ್ನ ನಾವು ನೋಡಬೇಕಾದ ಅಗತ್ಯ ಇಲ್ಲ. ಈ ಬೃಹತಿ ಮಂತ್ರ ಈ ಸ್ವಲ್ಪ ಭಿನ್ನವಾಗಿಯೇ ಇದೆ. ಈಗ ಮಹೇಶ್ವಾಸ ಅಂತ ಅನ್ನೋದನ್ನ ನಾವು ನೋಡಿದ್ದೇವೆ. ಮಹೇಶ್ವಾಸ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರಘುನಾಥ ಸ್ವಾಮಿಗಳು ಹೇಳುವಂಥ ಬೃಹತಿ ಮಂತ್ರ ನಾವೀಗ ನೋಡ್ತಿರೋದು. ಅದ್ರಿವೋ ಮಹಸ್ತವಾನೋ ಅದ್ರಿವಹ ಅದಸ್ಸು ಮಧು ಮಧುನಾಭಿಯೋಧೀಹಿ ಸತ್ರಾವಾಜಂನ ಜಿಗ್ಯುಷೆ ತ್ವಂ ಹ್ಯೇಹಿ ಚೇರವೆ ಅನ್ನುವಂಥ ಮಂತ್ರ. ಆದರೆ ಮಹೇಶ್ವಾಸ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಭಗವಂತಾಚಾರ್ಯರು ಹೇಳುವ ಅರ್ಥ ತೋರಿಸುವಂತಹ ಬೃಹತಿ ಮಂತ್ರ ಬೇರೆ ಇದೆ. ಶ್ನುಯಾಮ ಹಸ್ತವಾನೋ ಅದ್ರಿವೋ ಮಹಸ್ತವಾನೋ ಅದ್ರಿವಹ ಮಹಸ್ತವಾನೋ ಅದ್ರಿವೋ ಕಾಮಶ್ವಂ ರಥ್ಯಮಿಂದ್ರ ಸಂಕಿರ ಅಂತ ಹೀಗೆ ಬೃಹತಿ ಮಂತ್ರ ಇದೆ. ಆದ್ರಿಂದ ಅಧಸ್ಸು ಮಧು ಮಧುನಾಭಿಯೋಧೀಹಿ ಅನ್ನುವಂಥ ಭಾಗದ ಅನುವಾದ ಈ ಭಗವಂತಾಚಾರ್ಯರ ಸಂಪಾದನೆಯಲ್ಲಿ ಕಾಣಿಸುವುದಿಲ್ಲ. ಆದರೆ ಭಗವಂತಾಚಾರ್ಯರು ಮೂಲ ಋಗ್ವೇದದ ಮಂತ್ರಗಳಿಗೆ ಒಂದಿಷ್ಟು ವ್ಯಾಖ್ಯಾನ ಮಾಡಿದ್ದಾರೆ. ವಿಷ್ಣು ಸಹಸ್ರನಾಮದ ಆರಂಭದಲ್ಲಿ ನಾವು ಅವರು ವ್ಯಾಖ್ಯಾನ ಮಾಡಿದಂತಹ ಬೃಹತಿ ಮಂತ್ರದ ಕೆಲವು ಅರ್ಥಗಳನ್ನು ನೋಡಿದ್ದೇವೆ. ವಸ್ತುತಃ ಸಂಪಾದಿತವಾದ ಬೃಹತಿ ಮಂತ್ರ ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ಮತ್ತು ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಬೇರೆ ಬೇರೆನೇ ಇದೆ. ಆದರೆ ಈ ಕೆಲವು ಅರ್ಥಗಳನ್ನು ಮೂಲ ಋಗ್ವೇದದ ಮಂತ್ರಗಳಿಗೆ ಅವರೇನು ಅರ್ಥ ಬರೆದಿದ್ದಾರೆ ಅದನ್ನು ಕೆಲವನ್ನ ನಾವು ಹಿಂದೆ ನೋಡಿದ್ದೇವೆ. ಅಲ್ಲಿ ಈ ಸುಮಧು ಮಧುನಾಭಿಯೋಧೀಹಿ ಅನ್ನೋದು ಮೊದಲಾದದಕ್ಕೆ ರಘುನಾಥ ಸ್ವಾಮಿ ಈ ಭಗವಂತಾಚಾರ್ಯ ಏನು ಅರ್ಥ ಮಾಡಿದ್ರು ಅನ್ನೋದನ್ನ ಸ್ವಲ್ಪ ಇಲ್ಲೂ ಕೂಡ ನಂಟು ಮಾಡಿಕೊಳ್ಳೋಣ ಅಷ್ಟೆ. ಹಾಗಾದಾಗ ಇಲ್ಲಿ ಕೂಡ ಅದೇ ಅರ್ಥವನ್ನು ನಾವು ಅವ್ರು ಹೇಳಿದ ಅರ್ಥವನ್ನ ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಸುಲಭ ಆಗಿತ್ತು. ಆ ಮೂಲ ಋಗ್ವೇದದ ಮಂತ್ರ ತ್ವೇ ಕ್ರತುಮಪಿ ವೃಂಜಂತಿ ವಿಶ್ವೇ ದ್ವಿರಿಯ ದೇತೆ ಭವಂತ್ಯುಮಾಹ ಸ್ವಾದೋ ಸ್ವಾದೀಯ ಸ್ವಾದುನಾ ಸೃಜ ಸಮದಃ ಸುಮಧು ಮಧುನಾಭಿಯೋಧೀಹಿ ಅಂತ ಮಂತ್ರ. ಆ ಇಡೀ ಮಂತ್ರದ ಅರ್ಥವನ್ನ ನಾವಿಲ್ಲೇ ನೋಡ್ಬೇಕಾಗಿಲ್ಲ. ಅಲ್ಲಿ ಮಧು ಮಧುನಾಭಿಯೋಧೀಹಿ, ಸುಮಧು ಮಧುನಾಭಿಯೋಧೀಹಿ ಅನ್ನೋದಕ್ಕೆ ಇಲ್ಲಿ ಏನು ಸಂಬಂಧಪಟ್ಟಿದೆ ಅದಷ್ಟನ್ನು ಮಾತ್ರ ಅಲ್ಲಿಯೂ ಕೂಡ ನಾವು ಹೊಂದಿಸಿಕೊಂಡು
ಅಲ್ಲಿದ್ದುದನ್ನು ನೆನಪು ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಇದಿಷ್ಟು ಭಾಗಕ್ಕೆ ಮೂಲ ಐತರೇಯ ಭಾಗವೇ, ಮೂಲ ವೇದ ಭಾಗವೇ ಅದನ್ನ ಸ್ವಲ್ಪ ವ್ಯಾಖ್ಯಾನ ಮಾಡಿ ತೋರಿಸಿದೆ. ಅದನ್ನೇ ಸಾಯಣಾಚಾರ್ಯರು ಮತ್ತೆ ರಘುನಾಥ ಸ್ವಾಮಿಗಳು ಇಟ್ಕೊಂಡಿದ್ದಾರೆ. ಸುಮಧು ಮತ್ತು ಮಧು ಇದೆಲ್ಲ ಯಾವುದು ಅನ್ನೋದನ್ನ ಅದು ತೋರಿಸಿಕೊಟ್ಟಿದೆ. ಮಿಥುನಂ ವೈ ಸ್ವಾದು ಪ್ರಜಾ ವೈ ಸ್ವಾದು, ಮಿಥುನಂ ವೈ ಮಧು ಪ್ರಜಾ ವೈ ಮಧು, ಮಿಥುನೇನೈವ ಪ್ರಜಾಭಿಯುಧ್ಯತಿ ಇತಿ ಆರಣ್ಯೇನೈವ ವ್ಯಾಖ್ಯಾತಂ. ಐತರೇಯ ಆರಣ್ಯಕವೇ ಒಂದು ಕಡೆ ತಾನು ಹೇಳಿದ್ದನ್ನ ಮತ್ತೊಂದು ಕಡೆ ವ್ಯಾಖ್ಯಾನ ಮಾಡಿ ತೋರಿಸಿದೆ. ಅದನ್ನೇ ಎಲ್ಲರೂ ಕೂಡ ವ್ಯಾಖ್ಯಾನ ಮಾಡ್ತಾರೆ. ಸ್ತ್ರೀ ಪುರುಷರ ನಡುವೆ ನಡೆಯುವಂತಹ ಮೈಥುನ ಕ್ರಿಯೆ ಏನಿದೆ ಅದೇ ಮಧು ಅಂದ್ರೆ ಅತ್ಯಂತ ಸಿಹಿಯಾದದ್ದು, ಅತ್ಯಂತ ಸುಖದಾಯಕವಾದದ್ದು. ಮತ್ತೆ ಇನ್ನೊಂದು ಮಧು ಅಂದ್ರೆ ಸಂತಾನ, ಮನುಷ್ಯನಿಗೆ ಸಿಗುವಂತ ಸಂತಾನ, ಅದು ಕೂಡ ತುಂಬಾ ಮಧುವಾದದ್ದು. ಅಂಥ ಆ ಮೈಥುನ ಕ್ರಿಯೆಯಿಂದ, ಒಂದು ಸಿಹಿಯಾದಂತಹ ಮೈಥುನ ಕ್ರಿಯೆಯಿಂದ ಮತ್ತೊಂದು ಸಿಹಿಯಾದಂತಹ ಸಂತಾನವನ್ನ ಈ ಸಾಧಕ ಪಡ್ಕೊಳ್ತಾನೆ. ಅದಕ್ಕಾಗಿ ಸುಮಧು ಮಧುನಾ ಅಭಿಯೋಧೀಹಿ ಅಂದ್ರೆ ಈ ಭಗವಂತ ಕೊಡ್ತಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದನ್ನ ಸಾಯಣಾಚಾರ್ಯ ಕೂಡ ಬಳಸ್ಕೊಂಡಿದ್ದಾರೆ, ರಘುನಾಥ ಸ್ವಾಮಿಗಳು ಕೂಡ ಬಳಸ್ಕೊಂಡಿದ್ದಾರೆ. ಹಿಂದೆ ಭೂತಾತ್ಮ ಅನ್ನುವಂಥ ನಾಮವನ್ನು ಹೇಳುವಾಗಲೇ ಇದಕ್ಕೊಂದು ಬೇರೆ ಅರ್ಥವನ್ನು ನಾನು ಹೇಳಿದ್ದೆ. ಅದೇ ಅರ್ಥವನ್ನ ಸ್ವಲ್ಪ ಇಲ್ಲೂ ಕೂಡ ಹೇಳ್ತೇನೆ. ಮತ್ತೆ ಅದಕ್ಕೆ ಸ್ಫೂರ್ತಿ ಕೊಡುವಂತಹ ಒಂದಿಷ್ಟು ವಿಷಯಗಳನ್ನ ಭಗವಂತಾಚಾರ್ಯರು ಕೂಡ ಹೇಳಿದ್ದಾರೆ. ಅವರು ಹೇಳಿದ್ದನ್ನು ಕೆಲವನ್ನು ಸ್ವೀಕಾರ ಮಾಡಿ ಮತ್ತೆ ನಾನು ಕೂಡ ಅದನ್ನು ಸ್ವಲ್ಪ ವಿಸ್ತರಿಸಿ ಅದನ್ನು ವ್ಯಾಖ್ಯಾನ ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ. ಮಧು ಅಂದ್ರೆ ಅಪರೋಕ್ಷ ಜ್ಞಾನಂ ಅಂತ ಭಗವಂತಾಚಾರ್ಯ ಅಲ್ಲಿ ತೋರಿಸಿಕೊಟ್ಟಿದ್ದಾರೆ. ಮಧುನ ಆತ್ಮಬುದ್ಧಿ ರೂಪ ಮಿಥುನೇನ, ಈ ಜೀವನ ಸಾಧಕನಾದಂತಹ ಜೀವನ ಒಂದು ಬುದ್ಧಿ ಏನಿದೆ ಅದೇ ಮಧು. ಸಾಧಕನಾದವನು ತನ್ನ ಬುದ್ಧಿಯನ್ನು ಉಪಯೋಗಿಸಿ ಅಪರೋಕ್ಷ ಜ್ಞಾನವನ್ನು ಪಡ್ಕೊಳ್ಬೇಕು. ಮೈಥುನ ಕ್ರಿಯೆಯಿಂದ ಸಂತಾನವನ್ನು ಪಡೆದಂತೆ, ಇದು ಅವರಲ್ಲಿ ತೋರಿಸಿಕೊಟ್ಟಿರುವಂತಹ ಅರ್ಥ ಭಗವಂತಾಚಾರ್ಯರು. ಅದ್ರಿವ ಅಂದ್ರೆ ಇಂದ್ರ ಅಥವಾ ಭಗವಂತ, ಇದು ಭಗವಂತಾಚಾರ್ಯರು ವರ್ಣನೆ ಮಾಡುವಂತೆ. ಪರ್ವತಗಳನ್ನ ಪುಡಿಗಟ್ಟಿದ ಇಂದ್ರ, ಹಾಗೆ ಭಗವಂತನು ಕೂಡ. ಮಹಾ ಅಂದ್ರೆ ಮಹನೀಯ ಅರ್ಥಾತ್ ಪೂಜನೀಯ. ಸ್ತವಾನಃ ಅಂದ್ರೆ ಸ್ತವನೀಯ, ಸ್ತೋತ್ರಕ್ಕೆ ಪಾತ್ರನಾದವನು. ಹೀಗೆ ಅತ್ಯಂತ ದೊಡ್ಡವನು ಮತ್ತು ಸ್ತೋತ್ರಕ್ಕೆ ಪಾತ್ರನಾದವನು ಅಂತ ಎರಡು ಅರ್ಥ ಆಗ್ತದೆ. ಮುಂದೆ ಜಿಗ್ಯುಷೆ ಅಂತಿದೆ. ಜಿಗ್ಯುಷೆ ಅಂದ್ರೆ ಶತ್ರುಗಳನ್ನು ಗೆದ್ದಂಥ ಒಬ್ಬ ಭಟನಿಗೆ, ರಾಜನಾದವನು ತನ್ನ ಶತ್ರುಗಳನ್ನು ಗೆದ್ದು ಬಂದಂತಹ ಒಬ್ಬ ಭಟನಿಗೆ ವಾಜ ಅಂದ್ರೆ ಅನ್ನ ಭೋಗ ಮೊದಲಾದವುಗಳನ್ನೆಲ್ಲ ಕೊಡ್ತಾನೆ. ಗ್ರಾಮ, ಅವನಿಗೆ ಏನೇನು ಸಂಪತ್ತು ಬೇಕೋ ಅದನ್ನೆಲ್ಲ ಅವನಿಗೆ ಏನು ಯೋಗ್ಯವೋ ಅದನ್ನು ಕೊಡ್ತಾನೆ. ಅದರಂತೆ ಭಗವಂತನೇ ನೀನು ನಮಗೂ ಕೂಡ ಎಲ್ಲವನ್ನೂ ಕೊಡಬೇಕು ಅಂತ ಅದರ ತಾತ್ಪರ್ಯ. ಮುಂದೆ ತ್ವಂ ಹ್ಯೇಹಿ ಚೇರವೇ ಅಂತಿದೆ. ಅದನ್ನು ಭಗವಂತಾಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ನಾವು ಯಜ್ಞದಲ್ಲಿ ನಿನಗೇನು ಹವಿಸ್ಸನ್ನು ಕೊಡ್ತೇವೆ ಅದನ್ನು ಸ್ವೀಕಾರ ಮಾಡ್ಲಿಕ್ಕಾಗಿ ನೀನು ಇಲ್ಲಿಗೆ ಬರಬೇಕು. ಚೇರವೇ ಅಂದ್ರೆ ಸ್ವೀಕಾರ ಮಾಡ್ಲಿಕ್ಕಾಗಿ. ತ್ವಂ ನೀನು ಏಹಿ ಬಾ ಅಂತ ಎಷ್ಟು ರಘುನಾಥ ಸ್ವಾಮಿಗಳು ಸಂಪಾದನೆ ಮಾಡಿದ ಬೃಹತಿ ಮಂತ್ರ ಏನಿದೆ ಅದಕ್ಕೆ ಭಗವಂತಾಚಾರ್ಯರು ಬೇರೆ ಬೇರೆ ಪ್ರಸಂಗಗಳಲ್ಲಿ ಮಾಡಿದಂತಹ ಅರ್ಥವನ್ನ ಈಗ ಮೊದಲು ಹಿಡಿದಿಟ್ಕೊಂಡಿದ್ದೇವೆ. ಮುಂದೆ ರಘುನಾಥ ಸ್ವಾಮಿಗಳೇ ಈ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನ ನೋಡೋಣ. ಅದ್ರಿವ ಅಂದರೆ ಧನುಸ್ಸು ಅಂತ
ಅರ್ಥ. ಅದ್ರಿ ಅಂದ್ರೆ ಧನಸ್ಸು ಅಂತ ಅರ್ಥ. ಇಲ್ಲಿ ಮಹೇಶ್ವರ ಅನ್ನೋ ಶಬ್ದಗ ಮತ್ತೆ ಅದ್ರಿವ ಅನ್ನೋ ಶಬ್ದ ಹೇಗೆ ಎರಡೂ ಕೂಡ ಪರಸ್ಪರ ಹೊಂದಾಣಿಕೆಯನ್ನು ಕಾಣ್ತದೆ ಅಂತ ಅನ್ನೋದನ್ನ ತೋರಿಸ್ತಾರೆ ರಘುನಾಥ ಸ್ವಾಮಿಗಳು. ಆ ಸಮ್ಯಕ್ ವಿದಾರೀತಿ ಶತ್ರುನ್ ಅನೇನ ಇತಿ ಅದ್ರಿಹಿ ಧನುಹು. ನೀವು ಯಾರಾದರೂ ರಘುನಾಥ ಸ್ವಾಮಿಗಳ ಮುದ್ರಿತವಾದ ಪುಸ್ತಕವನ್ನು ಇಟ್ಕೊಂಡು ನೋಡ್ತಾ ಇದ್ರೆ ಅದ್ರಿವಹ ಧನುಹು ಅಂತಿದೆಯಲ್ಲ, ಅದು ಬೇಡ. ಅದ್ರಿಹಿ ಧನುಹು, ಅಲ್ಲಿ ನಡುವೆ ಇರುವಂತಹ ವಕಾರಕ್ಕೆ ಲೋಪ ಆಗ್ಬೇಕು, ಆ ವಕಾರ ಸರಿ ಇಲ್ಲ ಅಲ್ಲಿ. ಅದ್ರಿ ಅಂದ್ರೆ ಧನಸ್ಸು, ಯಾಕೆಂದ್ರೆ ಧನಸ್ಸು ಮಾಡುವ ಕೆಲಸ ಶತ್ರುಗಳನ್ನು ಸದೆ ಬಡಿಯೋದು. ಹಾಗೆ ಅದ್ರಿ ಅಂದ್ರೂ ಕೂಡ ಶತ್ರುಗಳನ್ನು ಸದೆ ಬಡಿಯೋದು ಅಂತಾನೆ ಅರ್ಥ. ಶತ್ರುಗಳನ್ನು ಸದೆ ಬಡಿಯಲಿಕ್ಕೆ ಸಾಧನವಾದಂತಹ ಒಂದು ಏನು ಉಪಕರಣ ಇದೆ, ಆಯುಧ ಇದೆ, ಅದೇ ಅದ್ರಿ, ಅದೇ ಧನಸ್ಸು. ದೃಂಗ್ ವಿದಾರಣೆ ಅಂತ, ವಿದಾರಣ ಅಂದ್ರೆ ಸೀಳುವುದು, ಶತ್ರುಗಳನ್ನು ಚೆನ್ನಾಗಿ ಸೀಳಿ ಹಾಕುವುದು ಅಂತ ಅದರ ಅರ್ಥ. ಆಂಗ್ ಅಂತ ಉಪಸರ್ಗ, ಅದಕ್ಕೆ ದ್ವಿವಿದಾರಣೆ ಅನ್ನೋ ಧಾತು ಕಿ ಪ್ರತ್ಯಯ ಬಂದು ಅದ್ರಿ ಅಂತ ಈಗ ಶಬ್ದ ನಿಷ್ಪನ್ನ ಆಗಿದೆ. ಹಾಗಾಗಿ ಅದ್ರಿ ಅಂದ್ರೆ ಧನಸ್ಸು ಅಂತ ಆಯ್ತು. ಅದ್ರಿವ ಅಂದ್ರೆ ಆ ಧನಸ್ಸನ್ನ ಪ್ರಯೋಗ ಮಾಡುವವನು. ವ ಅಂದ್ರೆ ಶತ್ರುಗಳ ಮೇಲೆ ಅದನ್ನ ಪ್ರಯೋಗ ಮಾಡಿ ಶತ್ರುಗಳನ್ನ ಸದೆ ಬಡಿಯುವವನು ಅಂತ ಅರ್ಥ. ವ ಅಂದ್ರೆ ಪ್ರಯೋಗ ಮಾಡುವವನು ಅಂತ ಇಷ್ಟೇ ಅರ್ಥ. ಹೀಗೆ ಪ್ರವರ್ತಯತಿ, ಆದ್ರಿಂದ ಅದ್ರಿವ ಅಂದ್ರೆ ಧನುಸ್ಸನ್ನು ಪ್ರಯೋಗ ಮಾಡುವವನು ಅಂತ ಅರ್ಥ. ಮಹೇಶ್ವಾಸ ಅನ್ನೋ ಶಬ್ದವು ಕೂಡ ಬಿಲ್ಲನ್ನ ಹೊಂದಿರುವವನು, ಬಿಲ್ಲನ್ನ ಇಟ್ಟುಕೊಂಡು ಅದನ್ನ ಶತ್ರುಗಳ ಮೇಲೆ ಸಂದರ್ಭ ಹೊಂದಾಗ ಪ್ರಯೋಗ ಮಾಡಲಿಕ್ಕೆ ತಯಾರಾಗಿ ಇಟ್ಕೊಂಡಿರುವವನು ಅಂತ ಅದರ ಅರ್ಥ ಆಗ್ತದೆ. ಹಾಗಾಗಿ ಮಹೇಶ್ವಾಸ ಅನ್ನೋ ಶಬ್ದಕ್ಕೂ ಅದ್ರಿವ ಅನ್ನೋ ಶಬ್ದಕ್ಕೂ ಸಮಾನವಾದ ಅರ್ಥ ಇದೆ. ಒಟ್ಟಾರೆ ಅರ್ಥ ಹೀಗಾಗ್ತದೆ, ಹೇ ಅದ್ರಿವಹ ಅಂತ ಭಗವಂತನಿಗೆ ಸಂಬೋಧನೆ ಅದು, ಅಥವಾ ಇಂದ್ರನಿಗೆ ಸಂಬೋಧನೆ. ಧಾನುಷ ಧನುರ್ಧಾರಿಯಾದ ಭಗವಂತನೇ ಇಂದ್ರ, ತ್ವಂ ನೀನು, ಅಲ್ಲೇ ಅದ್ರಿವ ಅಂತ ಮತ್ತೊಂದು ಶಬ್ದ ಬಂದಿದೆ. ಅದ್ರಿವೋ ಮಹಸ್ತವಾನು ಅದ್ರಿವಹ ಅಂತ. ಆ ಅದ್ರಿವಹ ಅಂತ ಅನ್ನೋದು ಎರಡನೇ ಶಬ್ದಕ್ಕೂ ಅರ್ಥ ಹೇಳ್ಬೇಕಲ್ಲ. ಅದ್ರಿ ಅಂದ್ರೆ ಪರ್ವತ, ಆ ಪರ್ವತವನ್ನ ಹೊಂದಿರುವಂಥದ್ದು, ಪರ್ವತದ ತುದಿಯಲ್ಲಿರುವಂಥದ್ದು ಆ ಪರ್ವತದ ಶೃಂಗ. ಹೀಗೆ ಅದ್ರಿವ ಅಂದ್ರೆ ಪರ್ವತದ ಶೃಂಗ, ಶಿಖರ ಅಂತ ಅರ್ಥ. ಆ ಶಿಖರಕ್ಕಿಂತಲೂ ಮಹಾನ್, ಅತ್ಯಂತ ಉನ್ನತನಾಗಿದ್ದೆ. ಹಾಗೇನೆ ಸ್ತವಾನ ಅಂದ್ರೆ ಸ್ತೂಯಮಾನನೂ ಆಗಿದ್ದೆ. ಒಂದು ಪರ್ವತ ಒಂದು ವೃಕ್ಷ, ನೀನು ಯಾವುದು ನಿನ್ನ ಮುಂದೆ ಅದೆಷ್ಟರದು, ಎಲ್ಲದಕ್ಕಿಂತ ಹೆಚ್ಚಿನವನು ನೀನು ಅಂತ ಅದರ ತಾತ್ಪರ್ಯ. ಇಂಥ ಮಹಾಮಹಿಮೆ ಉಳ್ಳಂಥ ನೀನು ಅದಹ ಸುಮಧು ಮಧುನಾಭಿಯೋಧಿ ಅಂತ ಇಲ್ಲಿ ಬಂದಿರುವಂಥ ಶಬ್ದ. ಅದಹ ಅಂದ್ರೆ ಇದಂ ಅಂತ ಅರ್ಥ, ಇದು ಅಂತ ಅರ್ಥ. ಸುಮಧು ಅಂದ್ರೆ ಅತ್ಯಂತ ಅಪೇಕ್ಷಿತವಾದದ್ದು, ನಮಗೆಲ್ರಿಗೂ ಕೂಡ ಅತ್ಯಂತ ಅಪೇಕ್ಷಿತವಾದ ಯಾವುದು ಅಂದ್ರೆ ಪುತ್ರ ಸಂತಾನ. ಅದನ್ನ ಮಧುನ ಮತ್ತು ಅಪೇಕ್ಷಿತವಾದಂಥ ಮಿಥುನ ಕ್ರಿಯೆಯಿಂದ ಅಭಿಯೋಧಿ ಸಂಯೋಜಯ ಅವಿಚ್ಛಿನ್ನ ಸಂತಾನ ಮಾಂ ಕುರು. ನನಗೆ ದಾಂಪತ್ಯ ಸುಖವನ್ನು ಕೊಟ್ಟು ಆ ದಾಂಪತ್ಯ ಸುಖದ ಸವಿಯನ್ನು ನಾನು ಉಂಡಾದ ಮೇಲೆ ಅದರ ಮೂಲಕ ಅದಕ್ಕಿಂತಲೂ ಹೆಚ್ಚಿನ ಸುಖ ಅಂದ್ರೆ ನಮಗೆ ಸಿಗುವುದು ಈ ಸಂತಾನದಿಂದ. ಅಂತ ಸಂತಾನವನ್ನು ನನಗೆ ಕೊಡು ಅಂತ ಅದರ ತಾತ್ಪರ್ಯ. ಒಟ್ಟು ಹಿಂದೂ ಕೂಡ ಕೊಟ್ಟಿದ್ದಿ, ಈಗಲೂ ಕೂಡ ಕೊಡು ಅಂತ ಅದರ ತಾತ್ಪರ್ಯ. ಜುಗ್ಗಿಷೆ ಅಂದ್ರೆ ಶತ್ರುಗಳನ್ನು ಗೆದ್ದಂಥ ಒಬ್ಬ ಸೇವಕನಿಗೆ. ಸತ್ರ ಅಂದ್ರೆ ಬಹಳ ಅಂತ ಅರ್ಥ. ವಾಜ ಅಂದ್ರೆ ಅನ್ನ ಮೊದಲಾದ ಭೋಗಗಳು. ಆ ಅಂಥದ ಭೋಗವನ್ನು ಹೇಗೆ ಕೊಡ್ತೀಯೋ ಹಾಗೆ ನನಗೆ ನೀನು ಈ ಪ್ರಜಾವನ್ನ ಕೊಡು ಅಂತ ಅರ್ಥ. ತ್ವಂ ನೀನು ಚೇರವೆ ಚರಗತಿ ಅಲ್ಲಿ ಚೇರವೆ ಅಂದ್ರೆ ತಿನ್ಲಿಕ್ಕಾಗಿ ಅಂತ ಅರ್ಥ. ನಾವು ಕೊಟ್ಟಂತ ಪುರೋಡಾಶಾದಿಗಳನ್ನು ತಿನ್ಲಿಕ್ಕಾಗಿ ಯಜ್ಞದಲ್ಲಿ ನಾವು ನಿನಗೆ ಪುರೋಡಾಶಾದಿಗಳನ್ನು ಕೊಡ್ತೀವಿ, ಅದನ್ನು ಸ್ವೀಕಾರ ಮಾಡ್ಲಿಕ್ಕಾಗಿ ಈಗ ನೀನು ನಮ್ಮ ಬಳಿಗೆ ಬಾ ಅಂತ ಅದರ ಅರ್ಥ. ಹೀಗೆ ಮಹೇಶ್ವಾಸ ಅಂದ್ರೂ ಧನುರ್ಧಾರಿ ಅಂತ ಅರ್ಥ, ಅದ್ರಿವ ಅಂದ್ರೂ ಧನುರ್ಧಾರಿ ಅಂತ ಅರ್ಥ. ಇದು ರಘುನಾಥ ಸ್ವಾಮಿಗಳು ಹೇಳುವ ಅರ್ಥ. ಅದನ್ನ ಇನ್ನೊಂದ್ಸರಿ ಗಮನಿಸಬೇಕು. ಯುದ್ಧದಲ್ಲಿ ಗೆದ್ದಂಥ ಒಬ್ಬ ಭಟನಿಗೆ ಅವನ ಯಜಮಾನ ರಾಜ ಮೊದಲಾದವರು ಹೇಗೆ ಎಲ್ಲ ಥರದ ಭೋಗಗಳನ್ನು ಕೊಡ್ತಾರೋ ಹಾಗೆ
ಈ ಜೀವಮಾನದಲ್ಲಿ ನನಗೆ ದಾಂಪತ್ಯ ಸುಖವನ್ನು ನೀನು ಕರುಣಿಸಿ ಅದರ ಮೂಲಕ ಅತ್ಯಂತ ಸಿಹಿಯಾದಂತಹ ಸಂತಾನವನ್ನು ಕೂಡ ಕೊಡಬೇಕು ಅಂತ ಅವನಲ್ಲಿ ಪ್ರಾರ್ಥನೆ. ಇದಿಷ್ಟು ರಘುನಾಥ ಸ್ವಾಮಿಗಳು ಹೇಳಿದಂಥ ಅರ್ಥ. ನಾನು ಮಾಡ್ಕೊಂಡಿರುವಂಥ ಅನ್ವಯಾರ್ಥ. ಹೇ ಅದ್ರಿವಹ, ಪ್ರಾಣ ಪ್ರೇರಕನಾದ ಭಗವಂತನೇ, ನೀನು ಮುಖ್ಯ ಪ್ರಾಣನಿಗೆ ಪ್ರೇರಕ. ಮತ್ತೆ ಇನ್ನೊಂದು ಅದ್ರಿವಹ ಅಂತ ಶಬ್ದ ಇದೆ. ಆ ಅದ್ರಿವಹ ಅನ್ನೋ ಶಬ್ದಕ್ಕೆ ಪ್ರಕೃತಿಗಿಂತ ಅಂತ ಅರ್ಥ. ಮಹಃ ಅಂದ್ರೆ ಮಹಾನ್, ಪ್ರಕೃತಿಯ ಅಭಿಮಾನಿನಿ ಅಂತ ಲಕ್ಷ್ಮೀದೇವಿಗಿಂತ ನೀನು ಮಹಾನ್, ದೊಡ್ಡವನು. ಮತ್ತೆ ಸ್ತವಾನಃ, ಸ್ತೋತ್ರ ಪಾತ್ರನು ಕೂಡ ಆಗಿದ್ದೆ. ಈ ಅದ್ರಿ ಅನ್ನೋ ಶಬ್ದಕ್ಕೆ, ಅದ್ರಿವ ಅನ್ನೋ ಶಬ್ದಕ್ಕೆ ಈ ಪರ್ವತದ ಶೃಂಗ, ಆ ಶೃಂಗಕ್ಕಿಂತಲೂ ಭಗವಂತ ದೊಡ್ಡವನು ಅಂತ ಅರ್ಥ ರಘುನಾಥ ಸ್ವಾಮಿಗಳು ಹೇಳಿದ್ದಿತ್ತಲ್ಲ. ಅದ್ರ ಬದಲಾಗಿ ಅದ್ರಿ ಅನ್ನೋ ಶಬ್ದಕ್ಕೆ ಮತ್ತೇನು ಅರ್ಥ ಆಗ್ಬಹುದು, ಮತ್ತೆ ಅದ್ರಿವ ಅನ್ನೋ ಶಬ್ದಕ್ಕೆ ಏನು ಅರ್ಥ ಆಗ್ಬಹುದು ಅನ್ನೋದನ್ನ ಕೋಶದ ಪ್ರಕಾರ ಹೀಗೆ ನಾನು ನೋಡಿದ್ದೀನಿ. ಅದನ್ನು ಮುಂದೆ ಅದರ ವ್ಯಾಕರಣದ ಅಂಶವನ್ನು ಮುಂದೆ ಹೇಳ್ತೇನೆ. ಅದ್ರಿ ಅಂದ್ರೆ ಜಗತ್ತೆಂಬ ವೃಕ್ಷ. ಆ ವೃಕ್ಷವನ್ನು ವ ಅಂದ್ರೆ ಪ್ರೇರಿಸುವಂಥ, ಪ್ರವರ್ತಿಸುವಂಥ, ಜಗದ್ವೃಕ್ಷವನ್ನು ಹುಟ್ಟಿಸುವಂಥ ಲಕ್ಷ್ಮೀದೇವಿಗಿಂತಲೂ ಅಂತ ಅರ್ಥ ಅದ್ರಿವಹ ಅಂದ್ರೆ. ಮಹಃ ಅಂದ್ರೆ ದೊಡ್ಡವನು ಅಂತ ಅರ್ಥ. ಸ್ತವಾನ ಅಂದ್ರೆ ಸ್ತೋತ್ರ ಪಾತ್ರ ಅಂತ ಅರ್ಥ. ಅದಲ್ಲದೆ ತ್ವಂ ನೀನು, ಅದಹ ಅಂದ್ರೆ ಇದಂ, ಇದು ಎಲ್ಲರೂ ಹೇಳಿದ ಅರ್ಥವೇ. ಸುಮಧು ಅಂದ್ರೆ ಅತ್ಯಂತ ಕಾಂಕ್ಷಿತವಾದದ್ದು. ನಮಗೆ ಅತ್ಯಂತ ಬೇಕಾದದ್ದು ಯಾವುದು ಅಂದ್ರೆ ಮೋಕ್ಷ ಸುಖ. ಆ ಮೋಕ್ಷ ಸುಖವನ್ನ ಮಧುನ ಕಾಂಕ್ಷಿತೇನ, ಮಧು ಅಂದ್ರೆ ಅಪೇಕ್ಷಿತವಾದ್ದು, ಸುಮಧು ಅಂದ್ರೆ ಅತ್ಯಂತ ಅಪೇಕ್ಷಿತವಾದ್ದು. ಸು ಅನ್ನೋದು ಅತ್ಯಂತ ಅನ್ನೋದನ್ನು ತೋರಿಸ್ತದೆ. ನಮಗೆ ತತ್ವಜ್ಞಾನ ಎಂಬುದು ಕಾಂಕ್ಷಿತ, ಸಿಹಿಯಾದದ್ದು. ತತ್ವಜ್ಞಾನದಿಂದ ಸಿಗುವಂತಹ ಮೋಕ್ಷ ಎಂಬುದು ಮತ್ತೂ ಸಿಹಿಯಾದದ್ದು. ಆ ತತ್ವಜ್ಞಾನದ ಮೂಲಕ ಅಂತ ಅರ್ಥ. ತತ್ವಜ್ಞಾನದ ಮೂಲಕ ಮೋಕ್ಷವನ್ನು ನೀನು ನಮಗೆ ಕೊಡಬೇಕು. ಅದು ಹೇಗೆ ಅಂದರೆ, ಜಿಗ್ಯುಷೆ, ಗೆದ್ದಂಥ ಒಬ್ಬ ಸೇವಕ, ಆ ಸೇವಕನಿಗೆ ಸತ್ರ ಅಂದ್ರೆ ಪ್ರಭೂತಂ, ಬಹಳ ಅಂತ ಅರ್ಥ. ಸತ್ರ ಅಂದ್ರೆ ಕೂಡ್ಲೆ ಅಂತ ಅರ್ಥ. ಸತ್ರ ಅನ್ನೋ ಶಬ್ದಕ್ಕೆ ಬಹಳ ಅಂತರ ಅರ್ಥವನ್ನು ರಘುನಾಥ ಸ್ವಾಮಿಗಳು ಹೇಳಿದ್ದಾರೆ. ಸತ್ರ ಅನ್ನೋ ಶಬ್ದಕ್ಕೆ ಕೂಡಲೇ ಅನ್ನೋ ಅರ್ಥವನ್ನು ಭಗವಂತಾಚಾರ್ಯ ಹೇಳಿದ್ದಾರೆ. ಎರಡು ಅರ್ಥವನ್ನು ಅಲ್ಲಿ ಬರೆದಿದ್ದೇನೆ. ವಾಜಂನ ಅನ್ನಾದಿ ಭೋಗಗಳನ್ನೆಂಬಂತೆ, ಅನ್ನ ಪಾನ ಮೊದಲಾದ ಭೋಗಗಳು, ಇದನ್ನೆಲ್ಲ ಗೆದ್ದಂಥ ಒಬ್ಬ ಸೇವಕನಿಗೆ, ಸೈನಿಕನಿಗೆ ರಾಜನಾದವನು ಕೊಡ್ತಾನೆ. ಅದರಂತೆ ನೀನು ನಮಗೆ ಸಿಹಿಯಾದ ತತ್ವಜ್ಞಾನದಿಂದ ಮತ್ತೂ ಸಿಹಿಯಾದ ಮೋಕ್ಷ ಸುಖವನ್ನ ಕೊಡಬೇಕು ಅಂತ ಇದನ್ನು ನಾನು ಮಾಡ್ಕೊಂಡಿರುವಂಥ ಅರ್ಥ. ಇಲ್ಲಿ ಅಪರೋಕ್ಷ ಜ್ಞಾನ ಇತ್ಯಾದಿ ಅರ್ಥಗಳನ್ನ ಭಗವಂತಾಚಾರ್ಯರು ಹೇಳೇ ಇದ್ದಾರೆ ಹಿಂದೆ. ಅದರದೆಲ್ಲವನ್ನು ಸ್ಫೂರ್ತಿ ಪಡ್ಕೊಂಡು ಮತ್ತು ಅದಕ್ಕೆ ಹೆಚ್ಚಿನ ಅರ್ಥವನ್ನು ಇಲ್ಲಿ ಹೇಳುವ ಪ್ರಯತ್ನ ಮಾಡಿದ್ದೇನಷ್ಟೆ. ಅದಲ್ಲದೆ ತ್ವಂ ನೀನು ಚೇರವೇ ಅಸ್ಮದ್ದತ್ತ ಚರು ಪುರೋಡಾಶಾದಿ ಭಕ್ಷಣಾಯ, ರಘುನಾಥ ಸ್ವಾಮಿ ಹೇಳಿದ ಅರ್ಥವೇ. ನಾವು ಮಾಡ್ತಾ ಇರುವಂಥ ಯಾವುದೋ ಒಂದು ವೈಶ್ವದೇವೋ ಅಶ್ವಮೇಧ ಯಾಗವೋ ಅಂತ ದೊಡ್ಡ ಯಜ್ಞ ಅಂತಲ್ಲ. ಅದಕ್ಕಿಂತಲೂ ಮಹತ್ವದ ಯಜ್ಞ ಅಂದರೆ ಈ ಜೀವನವೆಂಬ ಯಜ್ಞ. ಆ ಜೀವನವೆಂಬ ಯಜ್ಞದಲ್ಲಿ ನಾವು ನಿನಗೆ ಏನು ಹವಿಸ್ಸನ್ನು ಅರ್ಪಣೆ ಮಾಡುವವರಿದ್ದೇವೆ, ಆ ಹವಿಸ್ಸನ್ನು ಸ್ವೀಕಾರ ಮಾಡಲಿಕ್ಕಾಗಿ ಹಿ ನೀನು ಬಾ ಅಂತ ಅದರ ಅರ್ಥ. ಮುಂದೆ ಈ ಅದ್ರಿವ ಎಂಬ ಶಬ್ದಕ್ಕೂ ಮಹೇಶ್ವಾಸ ಎಂಬ ಶಬ್ದಕ್ಕೂ ಏನು ಸಂಬಂಧ ಅಂತ ಅನ್ನೋದನ್ನ ನೋಡ್ಬೇಕು. ಅದನ್ನ ರಘುನಾಥ ಸ್ವಾಮಿಗಳು ಏನು ಬರೆದಿದ್ದಾರೆ ಅಂತ ಅನ್ನೋದನ್ನ ಈಗಾಗಲೇ ಹೇಳಿದೆ. ಅದನ್ನೇ ಇಲ್ಲಿ ಇನ್ನೊಂದು ಬಾರಿ ಅನ್ವಯಾರ್ಥ ನೋಡಿದಾದ ಕೂಡಲೇ ಮತ್ತೊಂದು ಬಾರಿ ನೋಡ್ಬೇಕಷ್ಟೆ. ಆ ಅಂದ್ರೆ ಸಮ್ಯಕ್, ಚೆನ್ನಾಗಿ ಅಂತ ಅರ್ಥ. ಧಾರಯತಿ, ನಾಶ ಮಾಡ್ತದೆ. ಯಾರನ್ನು ನಾಶ ಮಾಡ್ತದೆ ಅಂದ್ರೆ ಶತ್ರುಗಳನ್ನು ನಾಶ ಮಾಡ್ತದೆ. ವ್ಯಕ್ತಿಯಾದವನು ಈ ಧನುಸ್ಸಿನ ಮೂಲಕ ಶತ್ರುಗಳನ್ನ ನಾಶ ಮಾಡ್ತಾನೆ. ಆದ್ರಿಂದ ಅದ್ರಿ ಅಂದ್ರೆ ಧನು, ಶತ್ರುಗಳನ್ನು ಸೀಳಿ ಹಾಕ್ಲಿಕ್ಕೆ ಉಪಯುಕ್ತವಾದ ಧನಸ್ಸು. ಆ ಧನಸ್ಸನ್ನು ವರ್ತಯತಿ ಅಂದ್ರೆ ಪ್ರಯೋಗಿಸ್ತಾನೆ, ಶತ್ರುಗಳ ಮೇಲೆ ಪ್ರಯೋಗಿಸ್ತಾನೆ. ಹಾಗಾಗಿ ಅದ್ರಿವಾಹ ಅಂದ್ರೆ ಪರಮಾತ್ಮ, ಅದ್ರಿವಾಹ ಅಂತ ಪರಮಾತ್ಮನನ್ನ ಹೇಳುವಂಥ ಶಬ್ದ ಅದು.
ಮತ್ತೆ ಮಹೇಶ್ವಾಸ ಅಂದರೆ ಮಹಾನ್ ದೊಡ್ಡ, ವಿಶ್ವಾಸ ಧನುಹು. ಇದು ಕೋಶದ ಪ್ರಕಾರ, ಇವತ್ತಿನ ಕೋಶಗಳ ಪ್ರಕಾರನೇ ಅರ್ಥ ಸಿಗ್ತದೆ ನಮಗೆ. ದೊಡ್ಡ ಧನಸ್ಸು ಉಳ್ಳವನು ಯಾರೋ ಅವನು ಮಹೇಶ್ವಾಸ. ಅದ್ರಿವ ಅನ್ನೋ ಶಬ್ದಕ್ಕೂ ಕೂಡ ಅದೇ ಅರ್ಥ. ಹೀಗೆ ಬೃಹತಿ ಮಂತ್ರ ಮತ್ತು ವಿಷ್ಣು ಸಹಸ್ರನಾಮ ಈ ಮಹೇಶ್ವಾಸ ಎಂಬ ಶಬ್ದ ಇವೆರಡಕ್ಕೂ ವ್ಯಾಖ್ಯೇಯ ಸಂಬಂಧ ಇದೆ. ಇದು ರಘುನಾಥ ಸ್ವಾಮಿಗಳು ಹೇಳಿದ್ದೆ. ಮತ್ತೂ ಒಂದು ಸಂಬಂಧವನ್ನ ನಾವಿಲ್ಲಿ ನೋಡ್ಬೋದು. ಅದೇನು ಮತ್ತೊಂದು ಸಂಬಂಧ ಅಂದ್ರೆ, ಇಲ್ಲಿ ಮಹಾಂತಂ ಇಶುಂ ಆಸಯತಿ ಉಪವೇಶಯತಿ ಇತಿ ಮಹೇಶ್ವಾಸ ಅಂತ ಅರ್ಥ. ಅದೇನು ಅಂದ್ರೆ ಮಹಾಂತಂ ದೊಡ್ಡದಾದದ್ದು, ಇಶು ಅಂದ್ರೆ ಇಚ್ಛೆಗೆ ವಿಷಯವಾದದ್ದು. ಇಶು ಅನ್ನೋ ಶಬ್ದಕ್ಕೆ ಇಚ್ಛಾ ವಿಷಯ ಅನ್ನೋ ಅರ್ಥವನ್ನ ಭಗವಂತಾಚಾರ್ಯರು ಒಂದು ಕಡೆ ತೋರಿಸಿಕೊಟ್ಟಿದ್ದಾರೆ. ಅವ್ರು ಹೇಳಿದ ನಿಷ್ಪತ್ತಿಯನ್ನು ಗಮನಿಸಿ ಸ್ವಲ್ಪ ಅರ್ಥವನ್ನು ನಾನು ನನ್ನ ಅನುಸಂಧಾನಕ್ಕೆ ತಕ್ಕಂತೆ ಬದಲಾಯಿಸಿಕೊಂಡು ಅದನ್ನ ಇಲ್ಲಿ ಹೇಳುವ ಪ್ರಯತ್ನ ಮಾಡಿದ್ದೇನೆ ಅಷ್ಟೆ. ಆದ್ರಿಂದ ನಮ್ಮ ಇಚ್ಛೆಗೆ ವಿಷಯವಾದದ್ದು ಮೋಕ್ಷ ಸುಖ. ಆ ಮೋಕ್ಷ ಸುಖವನ್ನ, ದೊಡ್ಡದಾದಂತಹ ಮೋಕ್ಷ ಸುಖವನ್ನ ನಮಗೆ ಒದಗಿಸುವವನು ಅಂತ ಅರ್ಥ. ಮಹಾ ಅಂದ್ರೆ ದೊಡ್ಡದು, ಇಶು ಅಂದ್ರೆ ಇಚ್ಛೆಗೆ ವಿಷಯವಾದದ್ದು. ಇಚ್ಛೆಗೆ ವಿಷಯವಾದದ್ದು ಯಾವುದು ಅಂದ್ರೆ ಮೋಕ್ಷ ಸುಖ. ಅದನ್ನ ಆಸಯತೆ ನಮಗ್ ಕೊಡ್ತಾನೆ ಅಂತ ಹೀಗದ್ರ ಅರ್ಥ. ಆದ್ರೆ ಭಗವಂತಾಚಾರ್ಯ ಹೇಳಿದ್ದು ಸ್ವಲ್ಪ ಬೇರೆ ಇದೆ. ಇಶು ಅಂದ್ರೆ ನಮ್ಮ ಇಚ್ಛೆಗೆ ವಿಷಯವಾದಂಥ ಗೋವು, ಅಶ್ವ ಮೊದಲಾದ ಭೋಗ ವಸ್ತುಗಳನ್ನ ನಮಗೆ ಕೊಡುವವನು ಅನ್ನೋ ಅರ್ಥವನ್ನು ಅವ್ರು ಹೇಳಿದ್ದಾರೆ. ಇಶು ಅನ್ನೋ ಶಬ್ದಕ್ಕೆ ಇಚ್ಛಾ ವಿಷಯ ಅಂತ ಅರ್ಥ ಅವ್ರು ಏನು ಹೇಳ್ತಾರೆ ಅಷ್ಟೊಂದು ಮಾತ್ರ ಗ್ರಹಣ ಮಾಡಿದ್ದೀನಿ. ಇಚ್ಛಾ ವಿಷಯವಾದದ್ದು ಯಾವುದು ಅಂದ್ರೆ ಗೋವು, ಅಶ್ವ ಮೊದಲಾದದ್ದಲ್ಲ, ಹೊರತು ಈ ಮೋಕ್ಷ ಸುಖ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಯಾಕೆಂದ್ರೆ ಸುಮಧು ಅಂದ್ರೆ ಅತ್ಯಂತ ನಮಗೆ ಬೇಕಾದದ್ದು, ಅತ್ಯಂತ ಸಿಹಿಯಾಗಿ ನಮಗೆ ಬೇಕಾದಂತಹದ್ದು ಈ ಮೋಕ್ಷ ಸುಖ. ಅದಕ್ಕಾಗಿ ಆ ಮೋಕ್ಷ ಸುಖ ಅನ್ನೋ ಅರ್ಥವನ್ನ ತಗೊಂಡು ಮೋಕ್ಷ ಸುಖವೇ ನಮ್ಮ ಇಚ್ಛೆಗೆ ವಿಷಯವಾದದ್ದು ಅಂತ ವರ್ಣಿಸುವ ಪ್ರಯತ್ನ ನಾನು ಮಾಡಿದ್ದೇನೆ. ಅದಕ್ಕೆ ಬೇಕಾದ ಇಶು ಅಂದ್ರೆ ಇಚ್ಛಾ ವಿಷಯ ಅನ್ನೋ ಅರ್ಥವನ್ನ ಒದಗಿಸಿಕೊಟ್ಟವರು ಭಗವಂತಾಚಾರ್ಯರು. ಅದನ್ನ ನನ್ನ ಅನುಸಂಧಾನಕ್ಕೆ ನಾನು ಒಗ್ಗಿಸಿಕೊಂಡಿದ್ದೇನೆ ಅಷ್ಟೆ. ಹಾಗಾದ್ರೆ ಇಲ್ಲಿಯೂ ಕೂಡ ಮತ್ತೆ ಆ ಬೃಹತಿ ಮಂತ್ರಕ್ಕೂ ಈ ವಿಷ್ಣು ಸಹಸ್ರನಾಮದ ಈ ಶಬ್ದಕ್ಕೂ ಸಂಬಂಧ ನಮ್ಗೆ ಗೊತ್ತಾಯ್ತು. ಬೃಹತಿ ಮಂತ್ರ ಏನು ಹೇಳಿದೆ? ಸುಮಧು ಮಧುನಾ ಅಭಿಯೋಧೀಹಿ ಅಂತ ಹೇಳಿದೆ. ಸುಮಧು ಅಂದ್ರೆ ಅತ್ಯಂತ ಸಿಹಿಯಾದ ಮೋಕ್ಷ ಸುಖವನ್ನ, ಮಧುನ ಸಿಹಿಯಾದಂಥ ತತ್ವಜ್ಞಾನದಿಂದ ಅಭಿಯೋಧೀಹಿ ನೀನು ನಮಗೆ ಕೊಡಬೇಕು ಅನ್ನೋ ಅರ್ಥವನ್ನ ಅವ್ರು ಹೇಳಿದ್ದಾರೆ. ಅನ್ನೋ ಅರ್ಥವನ್ನ ಬೃಹತಿ ಮಂತ್ರ ಹೇಳಿದೆ. ಹಾಗಾದ್ರೆ ಬೃಹತಿ ಮಂತ್ರ ಅಪರೋಕ್ಷ ಜ್ಞಾನದಿಂದ ಮೋಕ್ಷ ಸುಖವನ್ನು ನೀನು ನನಗೆ ಕೊಡುವಂತ ಏನು ಹೇಳಿದೆಯಲ್ಲ, ಅದನ್ನೇ ಮಹೇಶ್ವಾಸ ಎಂಬ ಶಬ್ದವೂ ಹೇಳಿದೆ. ಯಾಕಂದ್ರೆ ಇಶು ಅಂದ್ರೆ ಇಚ್ಛೆಗೆ, ನಮ್ಮ ಇಚ್ಛೆಗೆ ವಿಷಯವಾದಂಥ ಮೋಕ್ಷ ಸುಖ, ಅದನ್ನ ಆಸಯತಿ ಉಪವೇಶಯತಿ ನಮ್ಮಲ್ಲಿ ನೆಲೆಗೊಳಿಸ್ತಾನೆ. ನಮಗದನ್ನ ಗಟ್ಟಿಯಾಗಿ ಆ ಮೋಕ್ಷ ಸುಖ ಮತ್ತೆಂದು ಹೋಗದಂತೆ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಇದು ಆ ಬೃಹತಿ ಮಂತ್ರಕ್ಕೂ ಮತ್ತೆ ವಿಷ್ಣು ಸಹಸ್ರನಾಮದ ಮಹೇಶ್ವಾಸ ಎಂಬ ಶಬ್ದಕ್ಕೂ ಇರುವಂತಹ ಎರಡನೇ ಸಂಬಂಧ. ಮೋಕ್ಷ ಸುಖವನ್ನು ಕೊಡುವವನು ಅಂತ ಏನು ಅರ್ಥ ಇದೆಯಲ್ಲ, ಇದೇ ಅರ್ಥವನ್ನ ಇನ್ನೊಂದು ರೀತಿಯಾಗಿ ತಗೊಳ್ಬಹುದು. ಶಬ್ದಗಳ ಜೋಡಣೆ ಮಾತ್ರ ಸ್ವಲ್ಪ ವ್ಯತ್ಯಾಸ ಅಷ್ಟೇ, ಅರ್ಥ ಅದೇನೆ. ಅದನ್ನ ಬನಂಜ ಗೋವಿಂದಾಚಾರ್ಯ ಹೇಳಿದ್ದಾರೆ. ಹಿಂದೆ ಇಶು ಎಂಬ ಶಬ್ದಕ್ಕೆ ಇಚ್ಛೆಗೆ ವಿಷಯವಾದ ಮೋಕ್ಷ ಸುಖ ಅಂತ ಅರ್ಥ ಮಾಡಿದ್ವಿ. ಇಲ್ಲಿ ಇಶು ಎಂಬ ಶಬ್ದವನ್ನು ತಗೊಳ್ಬಹುದು ಬದಲು ಇಶ್ವ ಅನ್ನೋ ಶಬ್ದವನ್ನೇ ಇಟ್ಕೊಂಡಿದ್ದೀವಿ ಈಗ ಮುಂದೆ. ಇಶ್ವ ಅಂದ್ರೆ ಅಭಿಲಷಿತ, ನಮಗೆ ಅಭಿಲಷಿತವಾದದ್ದು. ಮಹಾಂತಂ ಅತ್ಯಂತ ಹೆಚ್ಚು ನಮಗೆ ಅಭಿಲಷಿತವಾದದ್ದು ಯಾವುದು ಅಂದ್ರೆ ಮೋಕ್ಷ ಸುಖವೇ. ಇದನ್ನ ಈಶ್ವ ಎಂಬ ಶಬ್ದಕ್ಕೆ ಅಭಿಲಷಿತ ಅನ್ನೋ ಅರ್ಥವನ್ನು ಗೋವಿಂದಾಚಾರ್ಯ ಹೇಳಿದ್ದಾರೆ. ಆದ್ದರಿಂದ ಗೋವಿಂದಾಚಾರ್ಯ ಹೇಳಿದಂತಹ ಈಶ್ವ ಅಂದ್ರೆ ಅಭಿಲಷಿತ ಎಂಬ ಅರ್ಥವನ್ನ ಸ್ವೀಕಾರ ಮಾಡಿ
ಅದನ್ನು ಮೋಕ್ಷ ಸುಖ ಅನ್ನೋದಕ್ಕೆ ವಿಶೇಷಣವನ್ನಾಗಿ ಮಾಡಿಕೊಂಡು ಮಹಾಂತಂ ದೊಡ್ಡದಾದಂತಹ ಈಶ್ವಂ ಅಭಿಲಷಿತವಾದ ಮೋಕ್ಷ ಸುಖವನ್ನು ಆಸಯತಿ ಯೋಜಯತಿ ನಮಗೆ ಕೊಡುವಂಥವನು. ಆದ್ದರಿಂದ ಭಗವಂತ ಮಹೇಶ್ವಾಸ. ಹಿಂದೆ ಹೇಳಿದ ಅರ್ಥವು ಈಗ ನಾವು ನೋಡ್ತಿರುವಂತಹ ಅರ್ಥವು ಎರಡು ಒಂದೇನೆ. ಆದರೆ ಅಲ್ಲಿ ಇಶು ಅಂತ ಶಬ್ದ ಇಶು ಪ್ಲಸ್ ಆಸ ವಿಶ್ವಾಸ, ಇಲ್ಲಿ ವಿಶ್ವ ಪ್ಲಸ್ ಆಸ ವಿಶ್ವಾಸ, ಇಷ್ಟೇ ವ್ಯತ್ಯಾಸ. ಇವಿಷ್ಟು ಕೆಲವು ಅರ್ಥಗಳನ್ನು ಈಗ ನಾವು ನೋಡಿದ್ದೇವೆ. ಮಹೇಶ್ವಾಸ ಎಂಬ ಶಬ್ದ ತುಂಬ ವಿಶಿಷ್ಟವಾದ ಶಬ್ದ. ಅದಕ್ಕೆ ಇನ್ನೂ ಕೆಲವು ಶಬ್ದಗಳನ್ನು ನಾವು ವ್ಯಾಕರಣ ದೃಷ್ಟಿಯಿಂದ ನೋಡ್ಲಿಕ್ಕೆ, ಇನ್ನೂ ಕೆಲವು ಅರ್ಥಗಳನ್ನು ವ್ಯಾಕರಣ ದೃಷ್ಟಿಯಿಂದ ನೋಡ್ಲಿಕ್ಕೆ ಸಾಧ್ಯ ಇದೆ. ಅದನ್ನು ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.